ಇನ್ನು ಪದೇ ಪದೇ ಕೈ ಕೊಡ್ತಾ ಇದೆ ನೇರಳೆ ಮಾರ್ಗದ ಮೆಟ್ರೋ. ನಿನ್ನೆ ಮತ್ತೆ ಕಬ್ಬನ್ ಪಾರ್ಕ್ ಬಳಿ ಮೆಟ್ರೋ ಟ್ರೈನ್ ನಿಂತಲೇ ನಿಂತ್ಕೊಂಡಿದೆ. ಏನಾಗಿದೆಯೋ ನೇರಳೆ ಮಾರ್ಗದ ಮೆಟ್ರೋ ರೈಲಿಗಪ್ಪ. ಅದು ಕೂಡ ಕಬ್ಬನ್ ಪಾರ್ಕ್ನಲ್ಲೇ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅದೇನಾಗಿದೆಯೋ ಮೆಟ್ರೋ ಡೋರ್ ಕ್ಲೋಸ್ ಆಗದೆ ಪ್ರಯಾಣಿಕರು ಪರದಾಟವನ್ನ ಮಾಡಿದ್ದಾರೆ. ಸುಮಾರು 17 ನಿಮಿಷಗಳ ಕಾಲ ನಿಂತಲ್ಲೇ ನಿಂತ್ಕೊಂಡಿದೆ ಮೆಟ್ರೋ. ವೈಟ್ ಫೀಲ್ಡ್ನಿಂದ ಚೆಲ್ಲಘಟ್ಟ ಕಡೆ ಹೋಗ್ತಾ ಇದ್ದಂಥ ನೇರಳೆ ಮಾರ್ಗದ ಮೆಟ್ರೋ 7:50ಕ್ಕೆ ಕಬ್ಬನ್ ಪಾರ್ಕ್ ಬಳಿ ಬಂದು ಕೆಟ್ಟು ನಿಂತ್ಕೊಂಡಿದೆ. ಇದರಿಂದಾಗಿ ಮೆಟ್ರೋ ಸಂಚಾರ ವ್ಯತ್ಯಯ ಉಂಟಾಗಿದೆ. ಜನದಟ್ಟಣೆ ಇತ್ತು. ಆ ಮಾರ್ಗದ ಮಧ್ಯದಲ್ಲೇ ಮೆಟ್ರೋ ರೈಲುಗಳು ನಿಂತ್ಕೊಂಡಿದ್ದಾವೆ. ಕೊನೆಗೆ ತಾಂತ್ರಿಕ ದೋಷ ಸರಿಪಡಿಸಿದ್ದಾರೆ ಮೆಟ್ರೋ ಸಿಬ್ಬಂದಿಗಳು. ಆನಂತರ ಮತ್ತೆ ಆರಂಭ ಆಗಿದೆ ನೇರಳೆ ಮಾರ್ಗದ ಮೆಟ್ರೋ ಸಂಚಾರ. ಮೊನ್ನೆ ಕೂಡ ಇದೇ ರೀತಿಯಾಗಿ ಮಧ್ಯರಾತ್ರಿ ಎಂಥ ಸಮಸ್ಯೆ ಉಂಟಾಗಿತ್ತು. ಈಗ ಅದೇ ಮೆಟ್ರೋ ಸ್ಟೇಷನ್ನು ಅದೇ ಮಾರ್ಗ ಮತ್ತೆ ಅಲ್ಲೇ ಸಮಸ್ಯೆ ಕಾಣಿಸ್ಕೊಂಡಿದೆ. ಅದು ಕೂಡ ಪೀಕ್ ಅವರ್ಸ್ನಲ್ಲೇ ಕೈ ಕೊಡ್ತಾ ಇದೆ ಮೆಟ್ರೋ ರೈಲುಗಳು. 3 ವರ್ಷದಲ್ಲಿ ನಮ್ಮ ಮೆಟ್ರೋದಲ್ಲಿ 20ಕ್ಕೂ ಅಧಿಕ ಎಡವಟ್ಟಾಗಿದೆ. ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಜಾಲದಲ್ಲಿ ಸಾಲು ಸಮಸ್ಯೆಗಳು. 2024ರಿಂದ 26ರವರೆಗೆ ನಮ್ಮ ಮೆಟ್ರೋದಲ್ಲಿ 21 ಬಾರಿ ಸಮಸ್ಯೆಗಳು ಕಾಣಿಸ್ಕೊಂಡಿದೆ. ಪದೇ ಪದೇ ತಾಂತ್ರಿಕ ದೋಷ ಹಿನ್ನೆಲೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿದೆ. 3 ವರ್ಷದಲ್ಲಿ ನೇರಳೆ ಮಾರ್ಗದಲ್ಲಿ 11 ಬಾರಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ಹಳದಿ ಮಾರ್ಗದಲ್ಲಿ 4 ಬಾರಿ, ಹಸಿರು ಮಾರ್ಗದಲ್ಲಿ 5 ಬಾರಿ ದೋಷ. ನಮ್ಮ ಮೆಟ್ರೋದ ಟಿಕೆಟ್ ವ್ಯತ್ಯಯದಲ್ಲಿ 3 ಬಾರಿ ಸಮಸ್ಯೆ ಉಂಟಾಗಿದೆ. ಅದು ಕೂಡ ಪೀಕ್ ಅವರ್ಸ್ನಲ್ಲೇ ಕೈ ಕೊಡ್ತಾ ಇದೆ ಮೆಟ್ರೋ ರೈಲುಗಳು. ಕೆಲಸಕ್ಕೆ ಹೋಗಬೇಕು, ಅದು ಜನದಟ್ಟಣೆ ಜಾಸ್ತಿ ಇರುವಂಥ ಸಂದರ್ಭದಲ್ಲೇ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇರುವಂಥದ್ದು. ಹಾಗಾಗಿ ಮೆಟ್ರೋ ಪ್ರಯಾಣಿಕರು ಕೂಡ ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ ನೇರಳೆ ಮಾರ್ಗ ಅದೇ ಮೆಟ್ರೋ ಸ್ಟೇಷನ್ ಕಬ್ಬನ್ ಪಾರ್ಕು, ಅದರಲ್ಲಿ ಇಂಥ ಸಮಸ್ಯೆಗಳು ಮತ್ತೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ ಸುಷ್ಮಿತಾ. ಶಿವಕುಮಾರ್, ಏನು ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಜಾಲ ಅಂತ ಹೇಳಿದ್ರೆ ಅದು BMRCLನ ನಮ್ಮ ಮೆಟ್ರೋ ಜಾಲ. ಆದರೆ ಈ ಒಂದು ಮೆಟ್ರೋ ಜಾಲದಲ್ಲಿ ಪದೇ ತಾಂತ್ರಿಕ ದೋಷಗಳು ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಸಾರ್ವಜನಿಕರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನಿನ್ನೆಯೂ ಕೂಡ ಇಂತಹದೇ ಒಂದು ಘಟನೆ ಆಗಿದೆ. ಸದ್ಯ ನಾನು ಇವಾಗ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಈ ಒಂದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ 2 ದಿನದ ಮುಂಚೆ ಮೆಟ್ರೋ ರೈಲಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸರಿಸುಮಾರು 5ರಿಂದ 6 ಅವರು ಮೆಟ್ರೋ ಸಂಚಾರದಲ್ಲಿ ಸಂಪೂರ್ಣವಾಗಿ ವ್ಯತ್ಯಯ ಉಂಟಾಗಿತ್ತು. ಅದಾದ ಬಳಿಕ ನಿನ್ನೆಯೂ ಕೂಡ ಏನು ಈ ಒಂದು ಮೆಟ್ರೋ ರೈಲಲ್ಲಿ ಇಲ್ಲಿ ಬಂದಂತಹ ಒಂದು ನೇರಳೆ ಮಾರ್ಗದ ಮೆಟ್ರೋ ರೈಲಿನ ಡೋರ್ ಕ್ಲೋಸ್ ಆಗದೆ ಇರುವಂತಹ ಪರಿಣಾಮವಾಗಿ 20 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಮೆಟ್ರೋ ಸಂಚಾರ ವ್ಯತ್ಯಯ ಆಗಿರುವಂತದ್ದು. ನಮ್ಮ ಮೆಟ್ರೋದಲ್ಲಿ ಈ ರೀತಿಯ ಘಟನೆಗಳು ಇದೇ ಮೊದಲಲ್ಲ. 3 ವರ್ಷದಲ್ಲಿ ಸರಿಸುಮಾರು 20ಕ್ಕೂ ಅಧಿಕ ಈ ರೀತಿಯ ಏನು ತೊಂದರೆ ಆಗಿದೆ. ಇದರಿಂದಾಗಿ ಸಾರ್ವಜನಿಕರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗಿರುವಂತದ್ದು. ಪ್ರಮುಖವಾಗಿ ಇದನ್ನ ನಮ್ಮ ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಜಾಲ ಅಂತಾನೂ ಕೂಡ ಕರಿತೀವಿ. ಸೊ ಇದನ್ನ ಸರಿಪಡಿಸಬೇಕಾಗಿರೋದು BMRCLನ ಆದ್ಯ ಕರ್ತವ್ಯ ಆಗಿದೆ. ಆದ್ರೆ ಯಾಕಿದು ಎಡವ್ತಾ ಇದೆ ಇಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ನೇರಳೆ ಮಾರ್ಗದಲ್ಲಿ ಅತಿ ಹೆಚ್ಚಿನ ಈ ರೀತಿಯ ತಾಂತ್ರಿಕ ದೋಷಗಳು ಕಂಡು ಬಂದಿರುವಂತಹದ್ದು. ಒಟ್ಟು 11 ಬಾರಿ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಹಸಿರು ಮಾರ್ಗದಲ್ಲಿ 5 ಬಾರಿ, ಹಳದಿ ಮಾರ್ಗದಲ್ಲಿ 4 ಬಾರಿ ಈ ರೀತಿಯ ದೋಷಗಳು ಕಂಡು ಬಂದಿರುವಂತಹದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಆದಂತಹ ಘಟನೆ ವೇಳೆಯಲ್ಲಿ ಏನು ಡೋರ್ ಕ್ಲೋಸ್ ಆಗದೆ ಇರುವಂತಹ ಪರಿಣಾಮವಾಗಿ ಎಲ್ಲ ಪ್ರಯಾಣಿಕರನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮೆಟ್ರೋ ರೈಲಿನಿಂದ ಇಳಿಸಲಾಯಿತು. ಅದಾದ ಬಳಿಕ ಸತತ ಪ್ರಯತ್ನ ಪಟ್ಟಂತಹ ಪರಿಣಾಮವಾಗಿ ಆ ಒಂದು ರೈಲಿನ ಮೆಟ್ರೋ ಡೋರ್ ಅನ್ನು ಕೂಡ ಕ್ಲೋಸ್ ಮಾಡಲಾಯಿತು. ಆದ್ರೆ ಪ್ರಯಾಣಿಕರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪೀಕ್ ಅವರ್ಸ್ ಅಲ್ಲಿ ಈ ರೀತಿಯ ತೊಂದರೆ ಆಗ್ತಿರೋದ್ರಿಂದಾಗಿ ಪ್ರಯಾಣಿಕರು ಕೂಡ ಮೆಟ್ರೋವನ್ನ ಎಷ್ಟು ಮಟ್ಟಿಗೆ ನಂಬಬೇಕು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲೂ ಕೂಡ ಅದೇ ಬೆಂಗಳೂರಿನ ಒಂದು ರೀತಿಯ ಸಂಚಾರ ಜೀವನಾಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅತಿ ಹೆಚ್ಚಿನ ಜನರು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ನಿಂದ ತಪ್ಪಿಸಿಕೊಳ್ಳಿಕ್ಕೆ ಈ ರೀತಿಯ ಮೆಟ್ರೋವನ್ನ ಬಳಸ್ತಾರೆ. ಹೀಗಾಗಿ BMRCL ಇದನ್ನ ಸರಿ ಮಾಡಬೇಕಾಗುತ್ತೆ. ಪದೇ ಈ ರೀತಿಯ ತೊಂದರೆಗಳು, ಅದರಲ್ಲೂ ಕೂಡ ಕೇವಲ 2-3 ದಿನದಲ್ಲಿ 2 ಬಾರಿ ಈ ರೀತಿಯ ತೊಂದರೆಗಳು ಉಂಟಾಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ BMRCL ಇದನ್ನ ಕ್ರಮ ವಹಿಸಬೇಕಾಗತ್ತೆ. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.